ಇವಾಗ ಲ್ಯಾಂಡ್ ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಹೇಗೆ ಕಾಣಿಸ್ತಿದ್ದಾರೆ ಕಮೆಂಟ್ ಮಾಡಿ. ಅರೌಂಡ್ 30/40 66 ಲ್ಯಾಕ್ ಅಷ್ಟು ಹೇಳ್ತವ್ರೆ. 3 ಕೊಟ್ಟಿದ್ರೆ ಸಾಕಲ್ಲ. ನಾನು 1 2 3 ಸ್ಟೆಪ್ ಅಂತ ಕೇಳಿದೆ. ನೋಡಿ ಜಾಸ್ತಿ ಬಿಸಿಲು ಅಂತ ತಲೆಗಿಡ್ಕೊಳಕ್ ಕೊಟ್ಟಿದ್ದೀನಿ ನಮ್ಮ ಹುಡುಗಿ ಟ್ಯಾನ್ ಆಗುತ್ತೆ ಅಂತ. ಗೈಸ್ ಯಶೋಗೆ ಜಗಳ ಆಡೋದು ನೋಡೋದು ಅಂದ್ರೆ ಎಷ್ಟು ಇಂಟ್ರೆಸ್ಟ್ ಗೊತ್ತಾ. ಈ ಸೂಟ್ ಏನಿದೆ ನಂಗೆ ತುಂಬಾ ಇಷ್ಟ ಆಗಿತ್ತು. ಬಟ್ಟೆ ತಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಈಗ ಒಂದಷ್ಟು ಔಟ್ಫಿಟ್ಸ್ ಗಳಿದೆ. ಇವಾಗ ಲೆಟ್ಸ್ ಟ್ರೈ ಆಲ್ ಆಫ್ ದೋಸ್. ಹಾಯ್ ಹಲೋ ನಮಸ್ಕಾರ, ನಾನು ನರ್ಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈಗ ಸದ್ಯಕ್ಕೆ ದೊಡ್ಡಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ನಾನು ಚಪ್ಪಲಿ ಸ್ಟ್ಯಾಂಡ್ ತಂದಮೇಲೆ ಇದನ್ನು ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಅಂದ್ಕೋತಿದ್ವಿ. ಸೊ ಇದನ್ನು ಕೊಟ್ಬಿಡ್ತೀವಿ ಇವಾಗ. ಆ್ಯಂಡ್ ಏನೋ ಕಾಯಿ ಚಪ್ಪಲಿ ತೊಗೊಂಡು ಕೊಡ್ತವ್ರೆ ಅಲ್ಲಿಗೆ. ಏನಕ್ಕೆ ತೊಗೊಂಡೋಗಿರ್ತಿರೋದಲ್ಲಿ ಹೇಳಲ್ಲ. ಆ್ಯಂಡ್ ಎಷ್ಟು ನೋಡಿ ಜಡೆ ಹೆಂಗೆ ಹಾಕಿದ್ದಾಳೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಅಪ್ಪ ಶಾಪಿಂಗ್ ಹೋಗ್ತಾ ಇದ್ದಾರೆ. ನಾನು ಅಮ್ಮ ಯಶು ಮತ್ತು ಅಣ್ಣ ಹೋಗ್ತಾ ಇರೋದು. ಸೊ ಲೆಟ್ಸ್ ಗೋ ಗೈಸ್. ಇವಾಗ ದೊಡ್ಡಮ್ಮ ಮನೆ ಹತ್ರ ಬಂದಿದ್ವಿ. ಹೇಳಿ ದೊಡ್ಡಪ್ಪ. ಅವ್ರಿಗೆ ಗೊತ್ತಾಗ್ಲಿಲ್ಲ ಏನ್ ಮಾಡ್ಬೇಕು ಅಂತ. ಇವಾಗ ಹೇಳ್ತೀನ ಅನ್ಸಲ್ಲ. ಸೊ ಇವಾಗ ನಾವೆಲ್ಲ ಹೋಗ್ತಾ ಇದೀವಿ. ಅದಕ್ಕೆ ಅಂತ ಹೇಳ್ಬಿಟ್ಟು ಹೊರಟಿರೋದು. ಆ್ಯಕ್ಚುಲಿ ಇವಾಗ ದೊಡ್ಡಮ್ಮ ಮನೆ ಹತ್ರ ಬಂದಿದ್ದು. ಇವಾಗ ನಮ್ಮ ಕಾರ್ ಇಲ್ಲೇ ನಿಲ್ಸಿದ್ವಿ. ಸೊ ನಮ್ಮಮ್ಮ ಅವಾಗ ಇಲ್ಲೇ ಬರ್ತಾ ಇರ್ತಾರೆ. ನಮ್ಮ ದೊಡ್ಡಮ್ಮನು ಬೆಂಗಳೂರಲ್ಲಿ ಇರೋದು ತುಂಬ ಕನ್ವೀನಿಯೆಂಟ್ ಆಗಿದೆ ನಮ್ಮಮ್ಮಗೆ. ಸೊ ದಟ್ ಅವ್ರಿಗೆ ಯಾವಾಗಲಾರು ಏನೋ ಫ್ರೆಂಡ್ಲಿ ಟೈಮ್ ಬೇಕು ಅಂತಂದಾಗ ನಮ್ಮಮ್ಮ ಜಾಸ್ತಿ ಫ್ರೆಂಡ್ ಮಾಡ್ಕೊಳ್ಳಲ್ಲ. ಫ್ರೆಂಡ್ ಮಾಡ್ಕೊಂಡಷ್ಟು ಪ್ರಾಬ್ಲಮ್ಸ್ಗಳು ಜಾಸ್ತಿ ಲೈಫಲ್ಲಿ ಅಂತ ಹೇಳ್ಬಿಟ್ಟು ಹಂಗಾಗಿ ಫ್ಯಾಮಿಲಿ ಜೊತೆ ಯಾವಾಗಲೂ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಗೈಸ್ ಇವತ್ತಿನ ಔಟ್ಫಿಟ್ ನೋಡಿ ಹೇಗಿದೆ ಅಂತ. ಹೇಗೆ ಕಾಣಿಸ್ತಿದ್ದಾರೆ ಕಮೆಂಟ್ ಮಾಡಿ. ಗೈಸ್ ಇದ್ರಲ್ಲಿ ಹಿಂದಗಡೆ ಹಚ್ಚಾಗ್ಬಿಟ್ಟಿದೆ. ತೆಗೆದ್ಬಿಟ್ಟು ಒರೆಸಿದ್ವಿ, ಮೇಲ್ಗಡೆ ಒರೆಸಿದ್ವಿ. ಆಮೇಲೆ ಗೊತ್ತಾಯ್ತದ ಒಳಗಡೆ ಆಗಿದೆ ಅಂತ. ಇವಾಗ ಯಶು ಮತ್ತೆ ಒರೆಸ್ತವಳೆ. ಅದು ತೆಗೆಯೋದಿದೆಯಲ್ಲ ಭಾರಿ ಕಷ್ಟ ಇದೆ. ನಾನು ನಿನ್ನೆಯಿಂದ ಒರೆಸಿ ಯಾಕೆ ಹೋಗ್ತಿಲ್ಲ ಅನ್ಕೊಂಡು. ಇವಾಗ ಯಶು ಅಷ್ಟೊಂದು ತಲೆನೇ ಹಾಕಿ ಹೋಗಿಲ್ಲ. ಅದಕ್ಕೆ ಬೆಳಗ್ಗೆ ಬೇಗ ಎಬ್ಸಿರೋದು ಅಮ್ಮ. ಇವತ್ತು 7:15 ಎಬ್ಸಿದ್ದಾರೆ. ಅಕ್ಕ ಮುಂದೆ ಇದೆ. ನೀನ್ ಎಬ್ಸಿದ್ದ? ನನಗೆ ಗೊತ್ತಿಲ್ಲ. ಅಮ್ಮ ಎಬ್ಸಿದ ಅಷ್ಟೇ ನೆನಪಿಲ್ಲ ನನಗೆ. ದನು ಒಂದೇ. ಹಾಂ, ನಾನು ಸ್ನಾನಕ್ಕೆ ಹೋಗಿದ್ದೀರಿ. ನಾನು ತೆಗೆಸಿದ್ದು ನನಗೆ ಗೊತ್ತಿಲ್ಲ. ಅಲ್ಲಿ ಮಲಗಿದ್ದೀರಿ ಒಳಗಡೆ ಆಗಿರೋದು ನೋಡಿ. ಇಲ್ಲಿ ವರ್ಷ ಹೋಯ್ತಿಲ್ಲ. ನೀನೊಂದು ಮೊಬೈಲ್ ಶಾಪ್ ಹಿಡ್ಕೊಂಬಿಡ ಯಶು. ನಿಮಗೋಸ್ಕರ ಅಂತ ಹೋಗ್ತಲ್ಲ ಅಲ್ವಾ ಅದು. ಹೋಯ್ತು ಈಗ. ಹೋಯ್ತಾ? ಇಲ್ಲ ಅದು ಸ್ವಲ್ಪ ಇದು ವರ್ಷಿದ್ದೀನಿ ಅಷ್ಟೇ. ಮೊಬೈಲ್ ಶಾಪಲ್ಲಿ ಇಡಬಾರ್ದು ಯಶು. ಇಟ್ಟರೆ ದೊಡ್ಡದಾಗಿ ಇಡಬೇಕು. ಗೋಲ್ಡ್ ಶಾಪ್ ಇಡೋಣ. ಇಲ್ಲ ಇಲ್ಲಿಗೆ ಗೋಲ್ಡ್ ಶಾಪ್ ಇಡಂಗಿದ್ರೆ 1-2 ಕೋಟಿ ಬೇಕಷ್ಟೇ. ನಿಮ್ಮಂತರೆಲ್ಲ ಹೆಲ್ಪ್ ಮಾಡಿ. ಮಾಮವ್ರ 2 ಕೋಟಿ ಎಲ್ಲಿ ಸಾಕಾಗತ್ತಕ್ಕ? 2 ಕೋಟಿ ಎಲ್ಲಿ ಸಾಕಾಗತ್ತೆ? ದೊಡ್ಡದಾಗಿ ಮಾಡ್ಬೇಕಂದ್ರೆ ಇನ್ನೂ ಬೇಕು. ಇನ್ನೂ ಬೇಕಾ? 150 ಕೋಟಿ ಇದ್ರೆ ಸಾಕಲ್ಲ. ನಾನು 1 2 3 ಸ್ಟೆಪ್ ಅಂತ ಕೇಳಿದೆ. ನೀನ್ 10ನೇ ಸ್ಟೆಪ್ ಹತ್ಬೇಕಂದ್ರೆ ಓಕೆ. ಸಾಕಂತೆ ಬೇಕು 150 ಕೋಟಿ. ನಾವೆಲ್ಲ ಎಲ್ಲಾರು ಚಿಕ್ಕದಾಗಿ ಯೋಚನೆ ಮಾಡೋದು, ದೊಡ್ಡದಾಗಿ ಯಾರು ಯೋಚನೆ ಮಾಡೋದು? ಬೇಕಲ್ಲ ಯೋಚನೆ ಮಾಡೋದಲ್ಲ ಯಶ. ಅದಕ್ಕೆ ಹೇಳಿದ್ದು ನನಗೋಸ್ಕರ ಅಂದ್ರೆ ದೊಡ್ಡದೇ ಮಾಡ್ತೀನಿ ಅಂತ. ಇವತ್ತು ನಾನು ಸ್ವಲ್ಪ ಲೈಟ್ ಕಲರ್ ಬಟ್ಟೆ ಹಾಕೊಂಡಿದ್ದೀನಿ. ಸಖತ್ ಕಾನ್ಶಿಯಸ್ ಫೀಲ್ ಆಗ್ತಾ ಇದೆ. ಯಾವಾಗಲೂ ಡಾರ್ಕ್ ಕಲರ್ ಬಟ್ಟೆ ಹಾಕಿ ಅಭ್ಯಾಸ ಆಗಿ. ಬಟ್ ತಗೊಂಡಿದ್ದೀನಲ್ಲ ಗೈಸ್, ಬಟ್ಟೆ ಯೂಸ್ ಮಾಡಬೇಕಲ್ಲ. ಎಷ್ಟು ಒಂದು ಕೊಟ್ಬಿಡೋದು ಎಲ್ರಿಗೂ. ಕೊಟ್ಟರು ಇನ್ನೂ ಜಾಗ ಆಗ್ತಿಲ್ಲ ನನ್ನ ಮನೇಲಿ. ಹೋಗಿಲ್ಲ. ಫೈನಲಿ ನಂದು ಕ್ಲೀನ್ ಆಯಿತು. ಸೊ ಇದು ಇನ್ನೊಂದು ಕೇಸ್ ಮೊನ್ನೆ ತೊಗೊಂಡಿದ್ದು. ಅದು ಇನ್ನೊಂದು ಕ್ರಿಸ್ಟಲ್ ಇತ್ತಲ್ಲ, ಅದನ್ನು ಎಲ್ಲ ತೆಗೆದ್ಬಿಟ್ಟೆ. ಅದು ಸಖತ್ ಹಾಳಾಗ್ಬಿಟ್ಟಿತ್ತು. ಗೈಸ್ ನಂದು ಹೇರ್ ಸ್ಟೈಲಿಂದ ಇವತ್ತು ನನ್ನ ಫೇಸ್ ಕರೆಕ್ಟಾಗಿ ಸ್ಟ್ರಕ್ಚರ್ ಆಗಿದೆ ಅಂತ ಅನಿಸ್ತಿಲ್ಲ. ಸೊ ಹಾಗಾಗಿ ಟೈಮ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಬಗ್ಗೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತಂದರೆ ಕೂಡ ಮಾಡ್ಕೊತೀನಿ ಹೊತ್ತೋಗಿ. ಸಾಕಾಗ್ಬಿಡೋದು ನನಗೆ. ಅಜ್ಜಿ ಮೇಕಪ್ ಎಷ್ಟು ಚೆನ್ನಾಗುತ್ತೆ ಗೈಸ್. ಹೇರ್ ಸ್ಟೈಲ್ ಮಾಡಿದ್ದಾನೆ. ಐ ಫೀಲ್ ಲೈಕ್ ಐ ನೀಡ್ ಎ ಹೇರ್ ಸ್ಟೈಲಿಸ್ಟ್ ಫಾರ್ ದ ರೆಸ್ಟ್ ಆಫ್ ಮೈ ಲೈಫ್. ಎರಡು ಹೇರ್ ಸ್ಟೈಲಿಸ್ಟ್ ನನ್ನ ಜೊತೆ ಪರ್ಸನಲ್ ಹೇರ್ ಸ್ಟೈಲಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದೆ. ಎಷ್ಟಾಗ್ತದ? ಒಂದು ಸಾಕಲ್ವಾ? 1,000 ಹಾಕೋಣ ಪೆಟ್ರೋಲ್. ಗುಂಡು ಕಾಣಿಸ್ತೀವಿ ಇವಾಗ. ನೋಡುವ ಹೆಂಗೆ ಕಾಣಿಸ್ತಾ ಇದ್ದೀನಿ. ನಾನೇನು ಪೋನಿಟೇಲ್ ಅಂತೆ ಅದು ಶೂಟ್ ಆಗಿಲ್ಲ. ಈಗ ನಾರ್ಮಲ್ ಆಗಿ ಒಂದು ಶೂಟ್ ಆಗ್ಬಿಟ್ಟು ನೋಡೋಣ ಅಂತ ವಿಗ್ ಹಾಕೊಂಡು ಮಾಡಬೇಕು. ಕೂಲಿನ ಸವಾಸ ಅಲ್ಲ. ವಿಗ್ಗರ್ ಹೆಂಗಿರುತ್ತೋ ಹಂಗೆ ಕೂದಲು ಸ್ಟೈಲ್ ಮಾಡಲೇಬೇಕು. ಈಗ ಓಕೆನಾ?
ಇವಾಗ ಅಮ್ಮ ಉಪ್ಪಿಟ್ಟು ತಂದಿದ್ರು, ಇವಾಗ ಅದನ್ನು ತಿಂತಾ ಇದ್ದೀನಿ. ಸ್ವೀಟ್. ಇವಾಗ ಲ್ಯಾಂಡ್ ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ, ಬಟ್ ಬಡ್ಜೆಟ್ ಸ್ವಲ್ಪ ಮಾತಾಡ್ತಾ ಇದ್ದಾರೆ ಅಮ್ಮ ಮತ್ತು ಅಕ್ಕ ಎಲ್ಲ. ಸೊ ಅದಕ್ಕೆ ನಾನು ಸುಮ್ಮನೆ ಓಡಾಡ್ತಾ ಇದ್ದೀನಿ ಇವಾಗ ಏನು ಇತ್ತು ಅಂತ ಹೇಳ್ಬಿಟ್ಟು. ಇಲ್ಲಿ ಸ್ವಲ್ಪ ಲೇಔಟ್ ಥರ ಎಲ್ಲ ಮಾಡಿದ್ದಾರೆ. ಸೊ ಪ್ರೈಸ್ ಎಲ್ಲ ಮಾತಾಡ್ತಾ ಇದ್ದೀವಿ, ನೋಡೋಣ ಏನು ಎತ್ತಾ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಗೊತ್ತು ತುಂಬ ಟೈಮಿಂದ ನಾನು ನೋಡ್ತಾನೆ ಇದ್ದೀನಿ ಅಂತ ಹೇಳ್ಬಿಟ್ಟು, ಬಟ್ ನನ್ನ ಬಡ್ಜೆಟಿಗೆ ಸಿಗ್ತಾ ಇಲ್ಲ. ಇವಾಗೆಲ್ಲ ಬೆಂಗಳೂರಲ್ಲಿ ಜಾಸ್ತಿ ಆಗಿಬಿಡಿದೆ, ಹೊರಗಡೆನೂ ತೊಗೊಳ್ಳೋದಾ ಏನು ಮಾಡೋದು ಅಂತ ಫುಲ್ ಕನ್ಫ್ಯೂಷನ್ ಇದ್ದೀನಿ. ಸೊ ನಿಮಗೂ ಯಾರಾದರೂ ಗೊತ್ತಿರೋ ನನಗೆ ರೀಚ್ ಔಟ್ ಮಾಡಿ ಕಮ್ಮಿಲಿ ಏನಾದ್ರು ಆಗುತ್ತಾ ಅಂತ. ಗೈಸ್ ಇಲ್ಲಿ ಉದ್ಯಾನವನ ಅಂತ ಹಾಕೋರೆ. ನಾನು ಉದ್ಯಾನವನ ಅಂತ ಏನಕ್ಕೆ ಹಾಕೋರೆ ನಾನು ಅಂದ್ಕೊಂಡ್ರೆ ಎಷ್ಟು ಪಾರ್ಕ್ ಮಾಡೋಕ್ಕೆ ಅಂತ ಕೇಳ್ತಾಳೆ. ಇಷ್ಟೊಂದು ಪಾರ್ಕ್ ಮಾಡ್ಬಿಟ್ಟು ಏನು ಮಾಡ್ತಾರೆ ಇದು, ಬಟ್ ನಾಲ್ಕು ವರ್ಷ ಮಾತಾಡ್ತಾ ಇದ್ವಿ. ಒಂದು ಸೈಟ್ ಅಷ್ಟಿದೆ, ಇದೇ ಸೈಟ್ನ ನಮಗೆ ಫ್ರೀಯಾಗಿ ಕೊಡಬಾರ್ದಾಗ ಪಾರ್ಕ್ ಮಾಡೋದ್ರ ಬದಲು ಅರೌಂಡ್ 30/40 66 ಲ್ಯಾಕ್ ಅಷ್ಟು ಹೇಳ್ತವ್ರೆ. ಪಾರ್ಕ್ ಮಾಡ್ಕೊಂಡಿರ್ಲಿ, ನಾವು ಬೇಕಾದ್ರೆ ಬಾಡಿಗೆ ಕೊಡ್ತೀವಿ, ನಮಗೆ ಫ್ರೀಯಾಗಿ ಕೊಟ್ಟಿದ್ರೆ ಆಯಿತು ಅಲ್ವಾ. ಅದೇ 66 ಲ್ಯಾಕ್ ತುಂಬ ಜಾಸ್ತಿ ಆಯ್ತಲ್ಲ ಗೈಸ್ 30/40ಗೆ. ಸೊ ಹಂಗಾಗಿ ಏನು ಮಾಡೋದು ಅಂತ ಯೋಚನೆ ಮಾಡ್ತೀನಿ. ನಮ್ಮಮ್ಮ ಕೇಳಲ್ಲ ಹಂಗೆ ಕರ್ಕೊಂಡ್ಬಿಡ್ತಾರೆ. ನನಗೆ ಫ್ರಸ್ಟ್ರೇಟ್ ಆಗ್ಬಿಡ್ತಾಯಿದ್ದೀನಿ ನಾನು ಇವಾಗ. ಬೆಂಗಳೂರಲ್ಲಿ ಇರೋದೆಲ್ಲ ಊರ್ ಕಡೆಗೆ ಕಾಫಿ ತೋಟ ಇರುತ್ತಲ್ಲ, ತಗೋಬಿಡ್ತಾರೆ. ಕಾಫಿದು ಪ್ರಾಫಿಟ್ ಬರ್ತಾ ಇರುತ್ತೆ, ಜಾಗ ಇದ್ದಂಗಿರುತ್ತೆ. ಊರ್ ಕಡೆ ಎಲ್ಲ ಇನ್ನೂ ಜಾಸ್ತಿ ಇಲ್ಲಿಗಿಂತ. ಹೌದಾ? ಅದಕ್ಕೆ ಎಲ್ಲ ಊರ್ ಕಡೆ ತಗೊಂತಿದ್ದಾರೆ ಇವಾಗ. ನಿಮ್ಮ ಅಪ್ಪಗೆ ಹೇಳೋದು ಕೊಡ್ಸು ವಿಷ. ನಡಿ ಹೋಗೋಣ ಊರಿಗೆ, ಸಕಲೇಶ್ಪುರಕ್ಕೆ ಇವತ್ತು ಹೊರಡೋಣ. ನೀನು ಹಿಂಗೆಲ್ಲ ನಾನೇನೋ ಒಂದು ವಾರ ಬಂದ್ಬಿಟ್ಟಿರ್ತೀನಿ ಆ ಲೆಕ್ಕಾಚಾರದಲ್ಲಿ. ಅಲ್ಲೇ ಇರೋಣ. ಭಾರಿ ಕಷ್ಟ ಆಗಿದೆ ಲ್ಯಾಂಡೆಲ್ಲ ತೊಗೊಳೋದು. ನಾನು ಒಂದು ರಿಗ್ರೆಟ್ ಏನಂದರೆ ನಮ್ಮ ಅಪ್ಪ ಅಮ್ಮನ ಟೈಮಲ್ಲಿ ಉಟ್ಬೇಕಿತ್ತು ನಾನು. ಅಲ್ಲ ಎಷ್ಟು ಇನ್ಫ್ಲೇಷನ್ ಎಲ್ಲ ಆಗ್ಬಿಟ್ಟು ಏನೇನೆಲ್ಲ ಆಗಿದೆಲ್ಲ. ನಾನು ಹೊರ್ಕೊಂಡಿದ್ದೀನಿ, ನೀನು ಹಿಂಗೆಲ್ಲ ಅರಿಸ್ಬೇಕಾ ನನಗೆ? ನಾನು ಹೊರ್ಕೊಂಡಿದ್ದೀನಿ ಇದಕ್ಕೆ. ನೋಡುವ ನನ್ನ ಪ್ರಕಾರ ಇದಕ್ಕೆ ಹೋಗೋಕ್ಕಾಗಲ್ಲ ಇಷ್ಟೊಂದು ಜಾಸ್ತಿ ಹೇಳಿದ್ರೆ. ಇಂಗ್ಲೀಷಲ್ಲಿ ಬರ್ದವ್ರು ನನ್ನಂತವ್ರಿಗಾರ. ಉದ್ಯಾನವನ ಅನ್ನೋದು, ಉದ್ಯಾನವನದಲ್ಲಿ ಯಾರೋ ಶಕುಂತಲದೆಲ್ಲ ಸ್ಟೋರಿ ಬರೋದಲ್ಲ, ಅದರಲ್ಲೆಲ್ಲ ಓದಿರೋದು ನೆನಪು ನನಗೆ. ಆಯ್ತಾ, ಅದಕ್ಕೆ ಸಡನ್ನಾಗಿ ಉದ್ಯಾನವನ ಅಂದಾಗ ನೆನಪಾಗಲಿಲ್ಲ ನೋಡಿ ಗೈಸ್. ಇದಕ್ಕೆ ಇಂಗ್ಲೀಷ್ ಮೀಡಿಯಮಲ್ಲಿ ಓದಬಾರ್ದು. ಗೈಸ್ ಇವಾಗ ಆ ಲೊಕೇಶನ್ ನಮಗೆ ಓಕೆ ಆಗಲಿಲ್ಲ. ನಾನು ಬೇಜಾರಾಗಿದ್ದು ನೋಡಿ ಬೇರೆ ಕಡೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಇವಾಗ. ಸೊ ಹಾಗಾಗಿ ಇವಾಗ ಬೇರೆ ಕಡೆ ನೋಡೋದಕ್ಕೆ ಹೋಗ್ತಾ ಇದೀವಿ. ನಮ್ಗೆ ಏನಕ್ಕೆ ತಗೋತಿದೀವಿ ಅಂತ ನಮಗೆ ಗೊತ್ತಿಲ್ಲ, ನೋಡೋಣ. ಇಟ್ಸ್ ಲೈಕ್ ಸಿ ಅಟ್ ದ ಎಂಡ್ ಆಫ್ ದ ಡೇ ನಾವೇನೇ ತಗೊಂಡ್ರು ಅದು ಡಬಲ್ ಆಗಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಎಲ್ಲೋ ದುಡ್ಡು ಇನ್ವೆಸ್ಟ್ ಮಾಡಿದ್ರು ಆ ದುಡ್ಡು ನಮಗೆ ವಾಪಸ್ ಬರಬೇಕು ಅನ್ನೋದು ಇರುತ್ತೆ. ಸೊ ಇನ್ವೆಸ್ಟ್ಮೆಂಟಿಗೆ ತಗೋತಾ ಇದೀನಿ, ಮನೆ ಕಟ್ಟಕ್ಕೆ ತಗೋತಾ ಇದೀನಿ, ಅದು ನನಗೆ ಗೊತ್ತಿಲ್ಲ. ಆಯ್ತಾ, ಲೈಫಲ್ಲಿ ಯಾವಾಗಲೂ ತುಂಬಾ ಕ್ಲಾರಿಟಿ ಇಟ್ಕೊಂಡು ಮುಂದೆ ಹೋಗ್ಬಾರ್ದು ಗೈಸ್. ಕೆಲವು ಸಲ ಕನ್ಫ್ಯೂಷನ್ ಇಸ್ ಹ್ಯಾಪಿನೆಸ್ ಅಂತ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರು ಹೇಳಿದ್ದಾರೆ. ಸೊ ಹಂಗಾಗಿ ಕನ್ಫ್ಯೂಷನ್ ಅಲ್ಲೇ ಕೆಲಸ ಮಾಡಬೇಕು. ಏನಾದ್ರು ಒಳ್ಳೇದಾಗ್ಲಿ ಒಳ್ಳೇದೇ ಆಗುತ್ತೆ ಗೈಸ್ ಅಲ್ವಾ? ಒಳ್ಳೇದಾದ್ರೆ ಒಳ್ಳೇದಾಗ್ಲಿ ನೋಡುವ. ನಮಗೆ ಅದೇ ಹೇಳಿದಲ್ಲ ಅರೌಂಡ್ 66 ಲ್ಯಾಕ್ಸ್ ತನಕ ಹೇಳ್ತಿದ್ರು 30/40. ಸೊ ಅಷ್ಟೆಲ್ಲ ಜಾಸ್ತಿ ಆಗುತ್ತೆ ಅಂದರೆ ಪರ್ ಸ್ಕ್ವೇರ್ ಫೀಟ್ 5500 ಹೇಳ್ತಿದ್ರು. ಬೇರೆ ಕಡೆ ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಜಾಸ್ತಿ ಬಿಸಿಲು ಅಂತ ತಲೆಗಿಡ್ಕೊಳಕ್ ಕೊಟ್ಟಿದ್ದೀನಿ, ನಮ್ಮ ಹುಡುಗಿ ಟ್ಯಾನ್ ಆಗುತ್ತೆ ಅಂತ. ಇಲ್ಲಿ ಯಾರ ತರ ಕಾಣಿಸ್ತಿದ್ದೀರ ಗೊತ್ತಾ? ಈ ಟಿಬಿಟಿಯನ್ಸ್ ಛತ್ರಿ ಇಟ್ಕೊಂಡಿರ್ತಾರೆ ನೋಡಿ, ನಮ್ಮ ಮನೆ ಒಂದಿದಲ್ಲ ಗ್ರೀನ್ ಕಲರ್ ಆ ತರ. ಗೈಸ್ ಮಧ್ಯಾಹ್ನದ ಬರೋದಿಲ್ಲ, ದಿಸ್ ಇಸ್ ಲೈಕ್ ದ ರಾಂಗ್ ಟೈಮಿಂಗ್. ಮನೆ ಸಿಗುತ್ತೋ ಇಲ್ವೋ, ಕಪ್ಪು ಅಂತ ಆಗೋಗ್ತೀವಿ ಮನೆ ವಾಪಸ್. ಅದಕ್ಕೆ ಅದನ್ನ ಕೊಟ್ಟಿರೋದು, ಬಿಸಿಲಲ್ಲಿ ಒಣಗಬಾರ್ದು ಅಂತ. ಛತ್ರಿ ಇತ್ತು ಆಕ್ಚುಲಿ ಮನೇಲಿ ತಗೋಬರ್ಬೇಕು. ಅಮ್ಮ ನೋಡಿ ಅಲ್ಲಿ, ಅಮ್ಮ ಫುಲ್ ಸರಿಗೆಲ್ಲ ಹಾಕೊಂಡ್ಬಿಟ್ಟಿರ್ತಾಳೆ. ನಾನೆಲ್ಲ ಜಾಕೆಟ್ ಬಿಚ್ಬಿಡ್ತಲ್ಲ ಮೇಲೆ ಹಾಕೋದಕ್ಕಷ್ಟೇ. ಆ ಶೆಕೆ ಆಯ್ತಲ್ವ, ಹಾಕೊಂಡಿರಲ್ಲ. ಶೆಕೆನ ಅನ್ನಿಸ್ತಿಲ್ಲ ನಿಮಗೆ ಹಾಕೋಲ್ಲ. ಇಲ್ಲಿಗೂ ಆಲ್ಮೋಸ್ಟ್ ಅಷ್ಟೇ ಹೇಳ್ತವ್ರೆ. ನಾನು ರೇಟ್ ಕೇಳಿ ಬೇಜಾರಾಗ್ಬಿಟ್ಟು ಒಳಗಡೆ ಬಂದ್ಬಿಟ್ಟು ಕುತ್ಕೊಂಡ್ಬಿಟ್ಟೆ. ಎಷ್ಟು ಹೇಳಿಲ್ಲ ಹೋಗ್ಲಿ ಬಿಸಿಲಲ್ಲಿ ಯಾರು ಹೋಗ್ತಾರೆ ಅಂತ. ನಮ್ಮ ಅಮ್ಮಂಗೆ ಗೊತ್ತಾಗೋಯ್ತು ನಾನು ಒಳಗೆ ಬಂದು ಕುತ್ಕೊಂಡ ತಕ್ಷಣ, ಯಾಕೆ ಬಂದು ಕುತ್ಕೊಂಡೆ ಅಂತ ಹೇಳ್ಬಿಟ್ಟು. ಅವನ ಅಜ್ಜಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಉಟ್ಬಾರ್ದು ಗೈಸ್. ಒಂದು ಏನು ಇಲ್ದಲ್ಲೇ ಉಟ್ಬಿಡ್ಬೇಕು, ಇಲ್ಲ ಎಲ್ಲ ಇಟ್ಕೊಂಡು ಉಟ್ಬಿಡ್ಬೇಕು ಅಲ್ಲ. ಅಷ್ಟು ಅರ್ಧಂಬರ್ಧ ಆದರೆ ಇದಲ್ಲ. ಅವನ ಅಜ್ಜಿ ನೆಮ್ಮದಿಯಾಗಿರೋಕ್ಕಾಗಲ್ಲ ಲೈಫಲ್ಲಿ. ಅಕ್ಕನೂ ಅದೇ ಹೇಳ್ತಿದ್ರು ಅವಾಗಲೇ. ಆಸೆ ತಗೋಬೇಕು ಅಂದ್ಕೊಂಡು ಆಸೆಲೇ ಬದುಕ್ಬಿಡ್ತೀವಿ ಅರ್ಧ ಜೀವನ. ಅರ್ಧ ಜೀವನ EMI ಕಟ್ಟೋದ್ರಲ್ಲೇ ಬದುಕ್ಬಿಡ್ತೀವಿ. ಏನೋ ಗೊತ್ತಿಲ್ಲ. ಪೋಕ್ ಹೊತ್ಕೊಂಡಿದ್ರಲ್ಲ ಅವತ್ತು.
ಅವರೇನೋ ಮಾತಾಡ್ತವ್ರೆ ಗೊತ್ತಿಲ್ಲ. ನನಗೆ ಪ್ರಮೋಷನಲ್ ಯಾರು ಬಂದು ಕೊಟ್ಬಿಡಿ ಗೈಸ್ ಒಂದು ಸೈಟ್ನ, ಬದುಕೊಂಡ್ಬಿಡ್ತೀನಿ ನಾನು. ಹೆಸ್ರು ಹೇಳ್ಕೊಂಡು ಬದುಕೊಂಡ್ಬಿಡ್ತೀನಿ ಅಲ್ಲ ಯಶೋ? ಅವಾಗರೆಲ್ಲ ಒಟ್ಟಿಗೆ ಇರ್ಬೋದು ನಾವು. ತಿಂಗಳ 50-60 ಸಾವಿರ ಖರ್ಚು ಮಾಡೋದು ತಪ್ಪುತ್ತೆ ರೆಂಟಿಗೆ. ನಾವು ಮೊನ್ನೆ ಕಿರಣಗಂತಿದ್ದ ಈ ಬಾಡಿಗೆ ಮನೆಯವ್ರನ್ನ ಉದ್ಧಾರ ಮಾಡೋಕ್ಕೆ ನಾವು ಬೆಂಗಳೂರಿಗೆ ಬಂದಿರೋದು, ನಮ್ಮ ಉದ್ಧಾರ ಮಾಡ್ಕೊಳಕ್ಕಿಲ್ಲ ಅಂತ, ಅದಕ್ಕೆ ನಡೀರಿ ಊರಿಗೆ ಹೋಗೋಣ ಅಂದೆ. ಊರಿಗೆ ಹೋದ್ರೆ ಏನು ಕೆಲಸ ಮಾಡ್ತೀಯಾ ಅಂತದ್ರಲ್ಲಿ. ಗೈಸ್ ಬೆಂಗಳೂರಲ್ಲಿ ಹೆಂಗೆ ಅಂತಂದ್ರೆ ಒಂಥರ ಚೇಸಿಂಗ್ ಲೈಫು. ಊರಿಗೆ ಹೋದ್ರೆ ಏನು ಮಾಡೋದು ಅನ್ನೋದು ಒಂದು. ಇಟ್ಸ್ ಲೈಕ್ ಲೈಫಲ್ಲಿ ಒಂದು ಬ್ಯಾಲೆನ್ಸೇ ಇಲ್ಲ ಅಂತ ಹೇಳಿದ್ನಲ್ಲ, ಒಂದು ಕ್ಲಾರಿಟಿನೇ ಇಲ್ಲ. ಬಾಡಿಗೆ ಒಂದು ಕಟ್ಟೋದಿಲ್ಲ ಅಷ್ಟೇ, ಇನ್ನೆಲ್ಲ ಅಲ್ಲೂ ಮಾಡಲೇಬೇಕು ಅದು ಹೌದು. ಆದರೂ ಊರಲ್ಲಿದ್ದರೆ ನಾನು ತಿಂಗಳ ಇಮ್ಯಾಜಿನ್ 50 ಸಾವಿರ ಉಳಿಸ್ಬೋದು ಅಂದ್ರೂ. ಬಟ್ ನಾಟ್ ಅ ಬ್ಯಾಡ್ ಥಿಂಗ್ ಗೈಸ್. ಮೇ ಬಿ ನಾನು ಇದನ್ನು ಯೋಚನೆ ಮಾಡ್ಬೇಕು ಅನ್ಸುತ್ತೆ. ಬಟ್ ಬೆಂಗಳೂರಲ್ಲಿ ಇದ್ದಾಗ ನಮಗೆ ಅಲ್ಲಿ ಇರೋಕ್ಕಾಗಲ್ಲ, ಹುಚ್ಚಿಡ್ಬಿಡುತ್ತೆ. ಊರೆಲ್ಲ ಮನೇಲಿ ಇದ್ಬಿಟ್ಟು ನಾನು ಮನೇಲೇ ಇರಲ್ಲ ಬೆಂಗಳೂರಲ್ಲಿ, ಹುಚ್ಚಿ ಆಗ್ಬಿಡ್ತೀನಿ. 10 ಗಂಟೆಲಿ ಹೋಗೋಣ ಅಂತಿದ್ರಲ್ಲ ಮಲೆಫಿಶ್ ಹೋಗೋಣ ಅಂತ. ಮನೇಲಿ ಇರೋಕ್ಕಾಗಲ್ಲ ಗೈಸ್, ಏನಾರು ಅಂದ್ಕೊಡಿ, ನಂಗಂತೂ ಮನೇಲಿ ಇರೋಕ್ಕಾಗಲ್ಲ. ನಮ್ಮಮ್ಮನೂ ಕತೆ ಬೇಡ ಬಿಡು ಅಂತ ಬರ್ತವ್ರೆ. ದೇವರು ಯಾರನ್ನಾರು ಕಳಿಸ್ತಾರ, ನಮ್ಮಮ್ಮ ಹೇಳ್ತಾರೆ ನೋಡ್ರಿ. ನಮ್ಮ ಅಣ್ಣ ದೊಡಮ್ಮ ಕೊಟ್ರಂತೆ, ಅದನ್ನ ಅವ್ನು ತಗೊಂಡು ನಂಗೆ ಕೊಡ್ತವನೆ. ನನಗೆ ಈ ಅಳಸಣ್ಣು ತುಂಬ ಇಷ್ಟ. ಬಿಕಾಸ್ ಇದು ಹೆಂಗೆ ಅಂತಂದ್ರೆ ಬಾಯಿಗೆ ಇಟ್ಟ ತಕ್ಷಣ ಕರಗುತ್ತೆ. ಸೊ ದಿಸ್ ಇಸ್ ಮೈ ಫೇವ್ರೆಟ್. ತಟ್ಟೆ ಕೊಟ್ಬಿಟ್ಟು ಹೋಗು, ತಟ್ಟೆಲಿರೋ ಹಣ್ಣು ಕೊಟ್ಬಿಟ್ಟು ಹೋಗು. ಈಗ ಮತ್ತೆ ಕಾರ್ ಹತ್ಕೊಂಡ್ವಿ. ಯಾಕೆ ಅಷ್ಟೊಂದು ಜಗಳ ಆಡ್ತಿದ್ಯಾ? ನಿಂಗೆ ಅಷ್ಟು ಗೊತ್ತಾಗಲ್ವಾ? ಎಷ್ಟು ಮನೆ ಪೈಪ್ ಹತ್ಕೊಂಡು ಹೋಗೋರಂತೆ ನೋಡಿ, ಅದಕ್ಕೆ ಎಷ್ಟು ಜಗಳ ಆಡ್ತಾಳಲ್ಲಿ ನಿಂತ್ಕೊಂಡು. ಗೈಸ್ ಯಶೋಗೆ ಜಗಳ ಆಡೋದು ನೋಡೋದು ಅಂದ್ರೆ ಎಷ್ಟು ಇಂಟ್ರೆಸ್ಟ್ ಗೊತ್ತಾ? ಅವಳು ಬೇಕಾದ್ರೆ ಹಣೆ ಹಿಂಗೆ ತುಂಬ ಕಾರ್ ನಿಲ್ಸಿಲ್ಲ 2 ನಿಮಿಷ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಯಶೋಗೆ ಅಷ್ಟಿಷ್ಟ ಜಗಳ ಆಡೋದು ನೋಡೋದಂದ್ರೆ. ಈ ಅಜ್ಜಿದಿರ ಆಂಟಿದಿರ ಜಗಳಾಡ್ತಿದ್ರಲ್ಲ ಎಲ್ಲ ಆಡ್ಕೊಂಡು ಅದು ನೋಡಕ್ ನಾ ಅದೇ ಅನ್ಕೊಂಡೆ, ಸುಮ್ಮನೆ ಬರ್ತಾಳಲ್ಲ, ಯಾಕಲ್ಲಿ ನಿಂತ್ಕೊಳ್ಳಿಲ್ವಲ್ಲ ಜಗಳ ಆಡ್ತಿದ್ರಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಹಿಂದೆಗಡೆ ಜಗಳ ಆಡ್ತಾರೆ. ಚೆನ್ನಾಗಿ ಅದಕ್ಕೆ ಮಮ್ಮಂಗೆ ಯಾವಾಗಲೂ ಇರೋ ಒಂದು ಡೌಟ್ ಏನಪ್ಪ ಅಂತಂದ್ರೆ, ಇದು ಹೊಸ ಬಟ್ಟೆನಾ ಅಂತ ಹೇಳ್ಬಿಟ್ಟು. ನನ್ನ ಪ್ರಾಬ್ಲಮ್ ಏನಂತಂದ್ರೆ ಯಾವಾಗಲೂ ಒಂದ್ಸಲ ತಗೋತೀನಿ, ಒಂದ್ಸಲ ಹಾಕ್ತೀನಿ, ಮತ್ತೆ ತಿಂಗಳಾನ್ಗಟ್ಲೆ ಹಾಕೋದಿಲ್ಲ. ಹಂಗಾಗಿ ನಮ್ಮ ಅಮ್ಮಂಗೆ ಗೊತ್ತಿರಲ್ಲ ಹೊಸದ ಹಳೇದ ಏನು ಅಂತ ಹೇಳ್ಬಿಟ್ಟು. ಪ್ರತಿದಿನ ನನಗೆ ಬರೋ ಕ್ವಶನ್ ಇದೇನೆ, ಹೊಸ ಬಟ್ಟೆನಾ ಅಂತ. ಐ ಆಮ್ ಸೋ ಯೂಸ್ ಟು ಇಟ್ ನಮ್ಮಮ್ಮ ಕೇಳೋದಕ್ಕೆ. ನೀವಾರು ಅಭ್ಯಾಸ ಮಾಡ್ಕೊಳ್ರಿ, ಅರ್ಥ ಮಾಡ್ಕೊಳ್ರಿ. ಯಾವಾಗಲೂ ಒಂದ್ಸಲ ಹಾಕಂಗೆ ಇಟ್ಟಿರ್ತಾಳೆ ಅಂತ, ಅಥವಾ ತಗೊಂಬಿಟ್ಟು ಹಾಕಿಲ್ಲ ಅಂದ್ಕೊಳ್ರಿ. ತಗೊಂಬಿಟ್ಟು ಹಾಕಿಲ್ಲ ಅಂತಾನೆ ಅದಕ್ಕೆ ಕೇಳಿಲ್ಲ. ಎಲ್ಲಿ ತಗೊಂಡ್ರಿ ಮಾವಿನ ಹಣ್ಣು? ದೊಡ್ಡಮ್ಮಂಗೆ ಹೇಳಿದ್ದೆ ತೆಗ್ದಿಡಕ್ಕೆ. ಇವಾಗ ನಂದು ಸೋಫಾ ಮಾಡ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ನ ಗೈಸ್. ಅವರು 1 ತಿಂಗಳು ಮೇಲೆ ಆಗೋದ್ರು ಅವ್ರು ಇನ್ನೂ ಕೊಡ್ಲಿಲ್ಲ ಸೋಫಾ. ಅದಕ್ಕೆ ಏನ್ ಕತೆ ನೋಡೋಣ ಅಂತ ಹೇಳ್ಬಿಟ್ಟು ಅವ್ರ ಲೊಕೇಶನ್ಗೆ ಹೋಗ್ತಾ ಇದೀವಿ. ಎಲ್ಲಾರು ಗೋಳಿ ಕೂತದ್ ನನ್ಗಂತೂ, ಯಾಕೆ ಅಂತ ಗೊತ್ತಿಲ್ಲ. ನಾನು ಯಾರಾದ್ರೂ ಕಿರ್ಚಾಡೋ ತನಕ ಕೆಲಸ ಆಗಲ್ಲ, ಕಿರ್ಚಾಡ್ಲೇಬೇಕು ನಾನು ಅಲ್ಲ ಅಷ್ಟು. ಈಗ ಆಲ್ರೆಡಿ ಇಬ್ರದ್ರ ಕಿರ್ಚಾಡಿದೀನಿ ಕಾಲಲ್ಲಿ. ನನ್ನ ಪೇಷನ್ಸ್ ಚೆಕ್ ಮಾಡ್ತಾರೆ ಎಲ್ಲಾರು, ಯಾರಿಗೂ ಸಮಾಧಾನ ಇಲ್ಲ ಗೈಸ್. ಅದಕ್ಕೆ ಎಲ್ರ ಮೇಲೂ ಕಿರ್ಚಾಡ್ತೀರಿ, ನಿಮ್ ಕೆಲಸ ಆಗತ್ತೆ. ಒಂದ್ ರೂಲ್ ಇನ್ ಲೈಫ್ ಸಿಗ್ದವ್ರ ಮೇಲೆಲ್ಲ ಕಿರ್ಚಾಡಿ. ಬರೋ ದುಡ್ಡು ಬರುತ್ತೆ, ಆಗೋ ಕೆಲಸ ಆಗುತ್ತೆ. ಎಲ್ಲಾರ ಹತ್ರ ನೈಸ್ ಆಗಿದ್ರೆ ಗೈಸ್ ಕೆಲಸ ಆಗಲ್ಲ. ದಿಸ್ ಇಸ್ ಒನ್ ಥಿಂಗ್ ದಟ್ ಐ ಹ್ಯಾವ್ ಲರ್ನ್ಡ್. ಸೊ ಗೈಸ್ ಇವಾಗ ಐಟಮ್ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನಮ್ದೇನೋ ಡೈನಿಂಗ್ ಟೇಬಲ್ ಆಗ್ತಿದೆ ಅಂತ. ಡೈನಿಂಗ್ ಟೇಬಲ್ ಆಗಿಲ್ಲ ಹಂಗಾದ್ರೆ. ಸೊ ನಮ್ಮದು ಸೋಫಾ ಅಲ್ಲಿದೆ, ಎಲ್ಲ ಮಜಾ ಬಿಡಮ್ಮ. ಸೊ ಫುಲ್ ಇಲ್ಲಿ ಗೋಡೌನ್ಗೆ ಬಂದ್ಬಿಟ್ಟಿದ್ದೀವಿ ನಾವು ಇವತ್ತು, ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಇಟ್ ಇಸ್ ಆ್ಯಕ್ಚುಲಿ ವೆರಿ ಫಾರ್. ಸೊ ಈ ಕಲರ್ದು ಆ್ಯಕ್ಚುಲಿ ಯು ಗೈಸ್ ಕ್ಯಾನ್ ಸಿ, ಅದು ಸ್ವಲ್ಪ ಇನ್ನೂ ಕ್ಲಿಯರ್ ಆಗಬೇಕು. ಸೊ ಹೋಪ್ಫುಲಿ ಅವ್ರು ಇನ್ನೂ ಬರಲಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಿದ್ವಿ. ಬಂದಮೇಲೆ ಏನು ಅಂತ ಹೇಳ್ಬಿಟ್ಟು ಮಾತಾಡೋಣ. ಇವಾಗ ಮುಗಿಸ್ಬಿಟ್ಟು ಆಯಿತು. ಐ ಥಿಂಕ್ ಇದು ಇದ್ರದ್ದೇ ಅನ್ಸುತ್ತೆ ಸ್ಟಿಕ್ಕು. ಹಾಂ ಹೌದು, ಇದು ಆ್ಯಕ್ಚುಲಿ ಸ್ವಲ್ಪ ವೀಡಿಯೋದಲ್ಲಿ ಬ್ಲೂ ಕಾಣಿಸ್ತಿದೆ, ಬಟ್ ಇಟ್ ಈಸ್ ಆ್ಯಕ್ಚುಲಿ ಗ್ರೀನ್. ನಾನು ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ ಅವ್ರು ವೀಡಿಯೋ ಕಳಿಸಿದಾಗ. ಬಟ್ ನೌ ಇಟ್ ಲುಕ್ಸ್ ಓಕೆ ಇನ್ ರಿಯಲ್. ಈ ಗ್ರೀನ್ ಕಾಣಿಸ್ತಿದೆ, ಬ್ಲೂ ಕಾಣಿಸ್ತಿದೆ. ಗ್ರೀನ್ ಕಾಣಿಸ್ತಿದೆ.
जो आपने भेजा तो उसमें ब्लू लग रहा था मैं टेंशन हो गया अरे ये क्या हो गया ಇವಾಗ ಮಾಲ್ ಆಫ್ ಏಷ್ಯಾಗೆ ಅಂತ ಹೇಳ್ಬಿಟ್ಟು ಬಂದ್ವಿ ಇಲ್ಲಿ ನೋಡಿ ನೀರೆಲ್ಲ ಹಾರಾಡ್ತದೆ ಇಲ್ಲಿ ನೀರೆಲ್ಲ ಹಾರಾಡ್ತಾ ಇದೆ ಹಾ ಈಗ ಇಲ್ಲೂ ಕೂಡ ಒಂದು ಸ್ವಲ್ಪ ಬರೋದು ಬಂದಿದ್ದೀವಿ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮಮ್ಮ ನೆನೆ ತಾನೇ ಮಾಡಿದ್ದೆ ಮತ್ತೇನಕ್ಕೆ ಮಾಡ್ತಾ ಇದೆಯಾ ಏನು ಅಂತ ಹೇಳ್ಬಿಟ್ಟು ಬೈತಾ ಇದ್ರು ಇವತ್ತು ಹೋಗಲ್ವಾ ಮಾಲ್ ಆಫ್ ಏಷ್ಯಾಗೆ ಶಾಪಿಂಗ್ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ನನ್ನ 2 ಡಿಸಿಷನ್ಸ್ ಅಲ್ಲೂ ನಮ್ಮ ಅಮ್ಮಂಗೆ ಪ್ರಾಬ್ಲಮ್ ಆಗುತ್ತೆ ನಾನು ಹಿಂಗಿದ್ರು ಪ್ರಾಬ್ಲಮ್ ಆಗುತ್ತೆ ನಂಗಿದ್ರು ಪ್ರಾಬ್ಲಮ್ ಆಗುತ್ತೆ ನಮ್ಮ ಅಮ್ಮಂಗೆ ನಾನು ಹೆಂಗಿರ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಇವಾಗ ಏನಷ್ಟು ನಾನು ಹೆಂಗಿರ್ಬೇಕು ಅಂತ ಏನ್ ನಂಗೆ ಗೊತ್ತಾಗ್ತಿಲ್ಲ ಏನು ಹೇಳಂಗಿಲ್ಲ ನಂಗೆ ಗೊತ್ತಿತ್ತು ಎಷ್ಟು ತುಂಬಾ ಹುಷಾರು ಗೈಸ್ ಆಕ್ಚುಲಿ ಅವಳು ಏನು ಹೇಳಂಗಿಲ್ಲ ನಾನು ಒಪ್ಕೋತೀನಿ ಈ ಕಾರ್ ನೋಡಿದಾರ ಸೊ ದಿಸ್ ಇಸ್ ಲೈಕ್ ಮೈ ಡ್ರೀಮ್ ಕಾರ್ ಆಯ್ತಾ ನಮ್ಮ ಅಣ್ಣಂಗೆ ಇದು ಸಿಗುತ್ತೆ ಅದು ಸಿಗುತ್ತೆ ಅಂತಿದ್ದ ಈಗ 7 ಲಕ್ಷಕ್ಕೆ ಎಲ್ಲ ಸಿಗುತ್ತೆ ಅಂತಿದ್ದ ಹೊಸ ಕಾರ್ ಸಿಗುತ್ತಾ ನಾನು ಯಾಕೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕರ್ಕೊಂಡ್ಬಂದು ಸೆಲೆಕ್ಟ್ ಎಷ್ಟು ನೋಡಿ ಇಲ್ಲಿ ಎಷ್ಟು ನಂದು ಅಷ್ಟೇ ಗೈಸ್ ಕನಸಿರೋದು ಅದ್ರ ಜೊತೆ ಇನ್ನೊಂದು ರೋಲ್ಸ್ ರಾಯ್ಸ್ ತಗೋಬೇಕು ಒಂದು ವೈಟ್ ಕಲರು ಅಷ್ಟೇ ಡ್ರೀಮ್ ನಂದು ಇನ್ನೇನು ಜಾಸ್ತಿ ಇಲ್ಲ ಮೇ ಬಿ ಜೊತೆಗೆ ಒಂದು ಡ್ರೈವರ್ ಇರ್ಬೇಕಷ್ಟೇ ರೋಲ್ಸ್ ರಾಯ್ಸ್ ಒಂದು ಆ ಕಾರ್ ಒಂದು ಸಾಕು ಛತ್ರಿನಾ ಸೊ ಇವಾಗ ಒಳಗಡೆ ಹೋಗ್ತಾ ಇದೀವಿ ನೋಡಿ ಗೈಸ್ ಅದ್ರ ಬಗ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ಕನ್ಸು ಕಾಣಕ್ಕೇನು ಹುಚ್ಚರು ತರ ಕನ್ಸು ಕಾಣ್ಬೇಕಂತ ನೀವು ಹುಚ್ಚರು ತರ ಕನ್ಸ್ಕೊಂಡು ಈ ಮಾಲ್ ಒಳಗಡೆ ಒಂದು ಸ್ಮೆಲ್ ಬರುತ್ತಲ್ಲ ಸಕ್ಕತ್ತಾಗಿರುತ್ತೆ ಗೈಸ್ ಏನೋ ಒಂಥರ ಸಕ್ಕತ್ತಾಗಿರುತ್ತೆ ಗೈಸ್ ಯಶು ಓದ್ಲು ನಾನು ಬ್ಯಾಗಲ್ಲೇ ನಿಂತ್ಕೊಳ್ಳೋಣ ಅಂತ ಬಂದೆ ನಾವೆಲ್ಲ ಇಲ್ಲೇ ಇದೀವಿ ಬಾ ಯಶು ಹೋಗ್ಬಿಟ್ಟು ಬಾ ಶಾಪಿಂಗ್ ಮಾಡ್ಕೊಂಬ ನಾನು ಇವಾಗ ಮೇಲ್ಗಡೆ ಹೋಗಿ ಎತ್ಕೋಬೇಕು 1 ನಿಮಿಷ ಸುಮ್ಮನಿರಲ್ಲಪ್ಪ ಗೈಸ್ ಯಾರೂ 1 ನಿಮಿಷ ಬಿಟ್ಬಿಟ್ರೆ ಎಲ್ಲೆಲ್ಲ ಹೋಗಿರ್ತಾರೆ ಆ್ಯಂಡ್ ಅಲ್ಲಿ ಕಾರ್ ನೋಡಿ ಗೈಸ್ ಕಾರ್ ನೋಡ್ತಾ ಖುಷಿ ಆಗುತ್ತೆ ನನ್ನ ಕಾರ್ ಅಪ್ಡೇಟ್ ಮಾಡ್ಬೇಕಣಮ್ಮ ಹ್ಞೂ ಅಂತಾರೆ ಅಷ್ಟೇ ಹ್ಞೂ ಎಲ್ಲದಕ್ಕೂ ಹ್ಞೂ ಏನು ಬೆನ್ಸ್ ತಗೋಬೇಕು ಎಷ್ಟು ಒಂದು ಕೊಡ್ಸು ನಂಗೊಂದು ಕೊಡ್ಸು ಫಾರ್ಚುನರಾ ಡಿಫೆಂಡರ್ ತಗೋ ದಿಸ್ ಪಾಯಿಂಟ್ ನನಗೆ ದಿಸ್ ಇಸ್ ನಾಟ್ ಔಟ್ಫಿಟ್ ಫಾರ್ ಶಾಪಿಂಗ್ ಅಂತ ಅನ್ನಿಸ್ತಿದೆ ಆ್ಯಂಡ್ ಇಲ್ಲಿ ನೋಡಿ ದೊಡ್ಡದಾಗಿದ್ದಾರೆ ಆ್ಯಕ್ಚುಲಿ ಫುಲ್ಲು ವಾಶ್ರೂಮ್ ಅಷ್ಟು ಜಡೆ ನೋಡಿ ಇವತ್ತು ರಾತ್ರಿ ಕಟ್ ಮಾಡ್ಕೊಂಡು ನಾನು ಅಂಟಿಸ್ಕೋತೀನಿ ಅರ್ಧ ನಾನೇ ಕಣ್ಣಾಗ್ತೀನಿ ಅವಳು ಕೂದಲಿಗೆ ಏನಾಗಿದೆ ಹೊಟ್ಟಿ ಬಲ ಆಗುತ್ತೆ ನಾಟ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಮೈ ಔಟ್ಫಿಟ್ ಬಿಕಾಸ್ ಶಾಪಿಂಗಿಂದನೇ ಬೇರೆ ಔಟ್ಫಿಟ್ ಇರುತ್ತಲ್ವಾ ಅದು ಹಾಕೋಬೇಕು ನಾವು ಓನರ್ ನೋಡೋದು ನೇಣು ಹಾಕೊಂಡು ಸತ್ತಾಗ್ತಾರೆ ಗೈಸ್ ಇವಾಗ ಜಾರ ಒಳಗಡೆ ಏನು ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ ನೋಡಿ ಏನಾದ್ರು ಚೆನ್ನಾಗಿರೋ ಸಿಗುತ್ತಾ ಅಂತ ಹೇಳ್ಬಿಟ್ಟು ಸಖತ್ ರಫ್ ಇದೆ ಬಟ್ಟೆ ಸೊ ಗೈಸ್ ಈ ಸೂಟ್ ಏನಿದೆ ನಂಗೆ ತುಂಬ ಇಷ್ಟ ಆಗಿತ್ತು ಬಟ್ ಇಟ್ ಈಸ್ ಅರೌಂಡ್ 14,000 ಇಲ್ಲಿ ಯಾರಿಗೂ ವರ್ತ್ ಅಂತ ಅನ್ನಿಸ್ತಿಲ್ಲ ಹಂಗಾಗಿ ಲಾಸ್ಟ್ ಟೈಮು ಬಂದ್ಬಿಟ್ಟು ನೋಡ್ಕೊಂಡು ಸುಮ್ಮನೆ ಹೋದೆ ಅದು ಚೆನ್ನಾಗಿದೆ ಬ್ಯಾಗು ಚೆನ್ನಾಗಿದೆ ಹೀಲ್ಸು ನೋಡಿ ಇದು ಈ ಕಲೆಕ್ಷನ್ಸ್ ಒಳಗಡೆ ಸಿಗಲಿಲ್ಲ ನಾನು ಮುನ್ನ ಕೇಳಿದಾಗ ಐ ರಿಯಲಿ ಲೈಕ್ ಇಟ್ ನೋಡುವ ಮುಂದೆ ಏನಾದ್ರು ಸಿಗುತ್ತಾ ಅಂತ ಹೇಳ್ಬಿಟ್ಟು ಏನಾದ್ರು ನೋಡೋಣ ಏನೇನು ಅಂತ ಹೇಳ್ಬಿಟ್ಟು ಸೊ ಗೈಸ್ ಇವಾಗ ಹೋಮ್ ಸೆಂಟರಿಗೆ ಬಂದ್ವಿ ಈ ಥರದೊಂದು ಡೈನಿಂಗ್ ಟೇಬಲ್ ತೊಗೋಬೇಕಿತ್ತು ಗೈಸ್ ಬಟ್ ಬೇರೆ ಥರ ಹೇಳ್ಬಿಟ್ಟಿದ್ದೀವಿ ಇವಾಗ ನಮ್ಮದು ಮೇ ಬಿ ಟೇಬಲ್ ಥರ ತೊಗೊಂಬಿಟ್ಟು ನಾವು ಚೇರ್ ಮಾತ್ರ ಅವ್ರ ಕೈಲಿ ಮಾಡಿಸ್ಬೇಕಿತ್ತು ಬಟ್ ಏನು ಇಟ್ಸ್ ಓಕೆ ಇದು ಚೆನ್ನಾಗಿದೆ ಮತ್ತು ಮಾತ್ರ ಸಕ್ಕತ್ತಾಗಿದೆ ಇದು ಮೇ ಬಿ ಈ ಥರ ಅರೇಂಜ್ಮೆಂಟಿಗೆ ತೊಗೋಬೋದು ಅನಿಸುತ್ತೆ ಗೈಸ್ ಅವಾಗಲೇ ನಮ್ಮ ಅಣ್ಣಂಗೆ ನಮ್ಮ ಅಮ್ಮಂಗೆ ಸುಮ್ಮನೆ ತಮಾಷೆಗೆ ಹೇಳಿದೆ ಏನಾದ್ರು ತೊಗೊಳ್ರಿ ಅಂತ ಫುಲ್ ಸೀರಿಯಸ್ಸಾಗಿ ತೊಗೊಂಬಿಟ್ರು ಫುಲ್ ಸೀರಿಯಸ್ಸಾಗಿ ತೊಗೊಂಬಿಟ್ಟು ಇವಾಗೆಲ್ಲ ಅಡುಗೆ ಮನೆ ಐಟಮ್ಸ್ ಎಲ್ಲ ಎತ್ಕೋತವ್ರೆ ಈಗ ನನಗೆ ತುಂಬ ಏನಂತಾರೆ ಟ್ಯಾಕ್ಸ್ ಬೀಳಂಗಾಗಿದೆ ಇವಾಗ ಅಲ್ಲ ಎಷ್ಟು ಅಲ್ಲ ನಮ್ಮ ಅಣ್ಣ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಗೈಸ್ ನಾನು ಅದು ಹೆಲ್ತ್ ಆ್ಯಂಡ್ ಗ್ಲೋ ಅಲ್ಲಿ ಶಾಪಿಂಗ್ ಮಾಡಿದ್ದು ನಮ್ಮ ಅಣ್ಣ ಫಸ್ಟು ಎಲ್ಲರೂ ಚಾಕು ನೋಡ್ತಾನೆ ನಮ್ಮಮ್ಮ ಅದೊಂದು ಚಿಕ್ಕ ತೊಗೊಂಡ್ರು ನನಗೆ ತುಂಬ ಇಷ್ಟ ಆಗಿತ್ತು 1500 ರುಪೀಸ್ ಏನಾದ್ರು ಒಂದೇ ಒಂದು ಪೀಸ್ ಇತ್ತು ನಮ್ಮಮ್ಮ ಬೇಡ ಇದು ಅಂದರು ಮೇ ಬಿ ನಾನು ನಂದು ಸ್ವಂತ ಮನೆ ಮಾಡ್ಬೇಕು ತೊಗೋತೀನಿ ಗೈಸ್ ಸೊ ಗೈಸ್ ಐ ಜಸ್ಟ್ ಫೆಲ್ಟ್ ಲೈಕ್ ದಿಸ್ ಇಸ್ ವೆರಿ ಫ್ಯಾನ್ಸಿ ಸೆಟ್ ಹೆಂಗಿದೆ ಅಂತ ಹೇಳ್ಬಿಟ್ಟು ನೋಡಿ ಸೊ ಸಿಮ್ ಇಲ್ಲೂ ಕೂಡ ಹಂಗಿದೆ ನೋಡಿದ್ರೆ ಖುಷಿಯಾಗುತ್ತೆ ತೊಗೊಂಡ್ಬೇಕು ಅನ್ಸುತ್ತೆ ಬಟ್ ರೇಟ್ ಇಲ್ಲಿ ಎಷ್ಟು ಹಾಕಿದ್ದಾರೆ ಅನ್ನೋ ಶೋ ಐ ಥಿಂಕ್ ದಿಸ್ ಇಸ್ ದ ಸೆಲ್ಲಿಂಗ್ ಪ್ರೈಸ್ ಗೈಸ್ ನಮ್ಮಮ್ಮ ನೋಡಿ ಇಲ್ಲಿ ಕೂತ್ಕೊಂಡಿದ್ದಾರೆ ನಾನು ಕೂತ್ಕೊಂಡೆ ಅಂತ ಹೇಳ್ಬಿಟ್ಟು ನಂಗೆ ಸಾಕಾಗೋಯ್ತು ಹಂಗಾಗಿ ಇಲ್ಲಿ ಕೂತ್ಕೊಂಡಿದ್ದೀನಿ ಇವಾಗ ಯಶು ಮತ್ತು ನಮ್ಮಣ್ಣ ಅಲ್ಲಿ ಹುಡುಕ್ತವ್ರೆ ಶಾಪಿಂಗ್ ಮಾಡ್ತಾ ಸಖತ್ ಹಸುವಾಗೋದಕ್ಕೆ ಸ್ಟಾರ್ಟ್ ಆಯ್ತು ಇವಾಗ ಅದಕ್ಕೆ ಏನಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಬಂದ್ವಿ ಇವಾಗ PVR ಹತ್ರ ಬಂದಿದ್ದೀವಿ ಸೊ ಇಲ್ಲಿಂದ ಮುಂದೆ ಹೋಗಬೇಕು ಏನು ತೊಗೊಳೋದು ಎತ್ತ ಅಂತ ಹೇಳ್ಬಿಟ್ಟು ನೋಡೋಣ ಸಿಸಿಲಿಯಾನ ಅಂತೇನೋ ಇದೆ ನೋಡುವ ಇನ್ನೂ ಮುಂದೆಗಡೆ ತುಂಬ ಸ್ಟಾಪ್ಸ್ಗಳೆಲ್ಲ ಇದೆ
ಇವಾಗ ಇವರೆಲ್ಲರನ್ನೂ ಸ್ಯಾಲಿ ಕರ್ಕೊಂಬಂದಿದ್ದೀನಿ. ಇದು ಮಾಲ್ ಆಫ್ ಏಷ್ಯಾದಲ್ಲಿ ಒಂದು ರೆಸ್ಟೋರೆಂಟ್. ಲಾಸ್ಟ್ ಟೈಮ್ ಇಲ್ಲಿ ಬಂದು ತಿಂದಿದ್ದೆ. ಪನ್ನೀರ್ ಚಿಲ್ಲಿ ಮಾತ್ರ ಸಕಾರಾಗಿತ್ತು ಗೈಸ್. ಇಟ್ ವಾಸ್ ವೆರಿ ಟೇಸ್ಟಿ. ದಟ್ ಇಸ್ ಒನ್ ಐ ಫೆಲ್ಟ್ ಲೈಕ್ ಓಕೆ ಇವ್ರನ್ನೂ ಕರ್ಕೊಂಬೋಣ ಮತ್ತೆ ಇಲ್ಲಿ ಅಂತ ಹೇಳ್ಬಿಟ್ಟು. ನಮಗೆ ಟೇಬಲ್ ಸಿಕ್ಕಿಲ್ಲ, ಇಲ್ಲಿ ಟೇಬಲ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಗೈಸ್ ಇವಾಗ ಫೈನಲಿ ಬೇರೆ ಟೇಬಲಿಗೆ ಬಂದು ಶಿಫ್ಟ್ ಆದ್ವಿ. ಇನ್ನೊಂದಷ್ಟು ಐಟಮ್ಸ್ ಬರೋದಿದೆ. ಆ್ಯಂಡ್ ಇಲ್ಲಿ ಸಕ್ಕತ್ತಾಗಿ ಮಾಡ್ತಾರೆ ಗೈಸ್. ಪನ್ನೀರು ನೋಡೋದನ್ನೇ ಗೊತ್ತಾಗ್ತಿದೆ ಏನು ಸಕ್ಕತ್ತಾಗಿದೆ ಅಂತ ಹೇಳ್ಬಿಟ್ಟು. ತಿಂದರೆ ಹೆಂಗಿರ್ಬೋದು ಇಮ್ಯಾಜಿನ್ ಮಾಡಿ ಗೈಸ್. ಅವಕ್ಯಾಡೋ ಮತ್ತು ಮ್ಯಾಂಗೋ ಸ್ಯಾಲಡ್ ಆರ್ಡರ್ ಮಾಡಿದ್ದೀವಿ. ಅದ್ರ ಕುಕುಮರ್ ಬರ್ತಿತ್ತಂತೆ, ನಾವು ಕುಕುಮರ್ ಬೇಡ ಅಂದ್ವಿ. ಸೊ ಲೆಟೂಸ್ ಹಾಕಿದ್ದಾರೆ. ನಂಗೆ ನೋಡೋಕ್ಕೆ ಚೆನ್ನಾಗಿದೆ. ಹೆಂಗಿದೆ ಅಷ್ಟು ಚೆನ್ನಾಗಿದೆಯಾ? ಗೊತ್ತೇ ಆಗಲ್ಲ, ಬ್ಯಾಂಗೋನೇ ಸಿಗುತ್ತೆ. ಗೈಸ್ ಇದು ನಮ್ಮ 4th ಐಟಮ್ ಆರ್ಡರ್ ಮಾಡ್ತಿರೋದು. ಲಾಸ್ಟ್ ನಂಗೆ ಹೊಟ್ಟೆ ತುಂಬಿಲ್ಲ, ನನಗೋಸ್ಕರ ಆರ್ಡರ್ ಮಾಡೋದು ಇದು ಪಾಸ್ತಾ ಅಂತ ಹೇಳ್ಬಿಟ್ಟು. ನನಗೆ ರೈಸ್ ತಿನ್ನೋ ಆಸೆ ಇತ್ತು, ಬಟ್ ನಾನು ರೈಸ್ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಆರ್ಡರ್ ಮಾಡಿದೆ. ಗೈಸ್ ಈ ಬಟ್ಟೆ ನೋಡ್ತಾ ಇದ್ರಲ್ಲ, ಪ್ರಾಪರಾಗಿ ಗಮನ ಕೊಟ್ಬಿಟ್ಟು ನೋಡ್ರಿ. ನಾನು ಚಿಕ್ಕವಳಿದ್ದಾಗ ನಮ್ಮಮ್ಮ ಹಿಂಗೆ ಟವಲಲ್ಲಿ ನಾನು ಕಟ್ಟೋರು ಮೇಲ್ಗಡೆಯಿಂದ. ಇವಾಗ ನೋಡಿ ಹೆಂಗೆಲ್ಲ ಬಟ್ಟೆ ಮಾಡ್ತವ್ರೆ ಅಂತ ಹೇಳ್ಬಿಟ್ಟು. ಈಗ ಇಲ್ಲೊಂದು ಟಾಪ್ ನೋಡಿದೆ ಗೈಸ್, ಐ ರಿಯಲಿ ಲೈಕ್ ಡೆಟ್. ವೆಯ್ಟ್ ಆಲ್ ಶೋ ಯು. ಸೊ ದಿಸ್ ಒನ್ ಐ ರಿಯಲಿ ಲೈಕ್ ದಿಸ್ ಒನ್. ದಿಸ್ ಇಸ್ ನೈಸ್. ಬಟ್ ನನಗೆ ಕಲರ್ ಹೋಗುತ್ತೋ ನನ್ನ ಮೇಲೆ ಇಲ್ಲವೋ ಅಂತ ಗೊತ್ತಾಗ್ತಿಲ್ಲ. ನೋಡುವ ಗೈಸ್, H&M ಅಲ್ಲಿ ಹೋಮ್ ಸೆಂಟರ್ ಬಂದಿದೆ. ನಾನು ಬೆಂಗಳೂರಲ್ಲಿ ಫಸ್ಟ್ ಟೈಮ್ ನೋಡ್ತಿದ್ದು ಹೋಮ್ ಸೆಂಟರ್ H&M ಅಲ್ಲಿ. ಸೊ ಇವಾಗ ಅದು ನೋಡಾಯ್ತು. ಇವಾಗ ಲೈಫ್ ಸ್ಟೈಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅನ್ಕೋತಾ ಇದ್ದೀನಿ. ಲೈಫ್ ಸ್ಟೈಲ್ ನೋಡಿರಲಿಲ್ಲ ನಾನು ಇಲ್ಲಿ, ಇವಾಗ ನೋಡ್ತಾ ಇರೋದು. ಗೈಸ್ ಇವಾಗ ಚಪ್ಪಲಿ ಟ್ರಯಲ್ ಮಾಡ್ತಾ ಇದ್ದಾರೆ. ಸೈಜ್ ಆಗುತ್ತಾ? This will come in the front, is it? ಕಾಲೇ ಬರ್ತದೆ ನೋಡಿ. What is the size of this one? 39. ಹಂಗೆ ಯಾಕಲ್ಲ ನಡಿಯ. ಗೈಸ್ ಚಪ್ಪಲಿ ಹುಡ್ಕೋದು ಆಗ್ಲಿಲ್ಲ ಕತೆ ಇವತ್ತು. ಇವರು ನಮ್ಮನ್ನ ಕಳಿಸ್ಬೇಕು, ನಡೀರಿ ಕ್ಲೋಸ್ ಮಾಡ್ತೀವಿ ಅಂತ. ಅಲ್ಲಿವರೆಗೂ ಹೋಗಲ್ಲ ನಾವು ಇವತ್ತು. ಇವಾಗ ಬಟ್ಟೆ ತಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಈಗ ಒಂದಷ್ಟು ಔಟ್ಫಿಟ್ಸ್ಗಳಿದೆ. ಇವಾಗ ಲೆಟ್ಸ್ ಟ್ರೈ ಆಲ್ ಆಫ್ ದೋಸ್. ಇಲ್ಲ ಇಲ್ಲ ಚೆನ್ನಾಗಿ ಕಾಣಿಸ್ತದೆ. ಚೆನ್ನಾಗಿ ಕಾಣಿಸ್ತದೆ. ಇವೆರಡು ಬಟ್ಟೆಗಳನ್ನ ತೊಗೊಂಡಿದ್ದೀನಿ. ಒಂದ್ ಜೊತೆ ಹೀಲ್ಸ್ ತೊಗೊಂಡಿದ್ದೀನಿ. ಬಿಕಾಸ್ ನಾನು ಮೊನ್ನೆ ಒಂದು ಹೀಲ್ಸ್ ಹಾಳಾಯಿತು. ಸೊ ಹಾಗಾಗಿ ಅದು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಐ ರಿಯಲಿ ಲೈಕ್ ಬೋತ್ ದ ಕಲರ್ಸ್ ಗೈಸ್. ದಿಸ್ 2 ಕಲರ್ಸ್ ಆರ್ ಲೈಕ್ ಸೋ ಮೈ ಕಲರ್. ಚೆನ್ನಾಗಿ ಕಾಣಿಸ್ತಿದೆ. ನಿಮ್ಮ ಕೈಗೆ ಚೆನ್ನಾಗಿ ಕಾಣಿಸ್ತದೆ, ಬಟ್ ವಿಡಿಯೋದಲ್ಲಿ ಅಷ್ಟು ಕೈಗೆ ಚೆನ್ನಾಗಿ ಕಾಣಿಸ್ತದಲ್ಲ, ನನಗೂ ಅದೇ ಅನ್ಸುತ್ತೆ. ಈಗ ನನ್ನ ಸ್ಕಿನ್ನಿಗೆ ಸೂಟ್ ಆಗ್ತಿಲ್ಲ ಅನ್ಸಲ್ಲ. ಮುಂಚೆ ಡಿಜಿಟಲ್ ವಾಚ್ ಬರ್ತಿತ್ತಲ್ಲ, ಅದು ಇವಾಗ ಕೊಡ್ತೀರಾ? ಎಷ್ಟು? 1800 ಆಗುತ್ತೆ. ಅದು ಬಾಕ್ಸಲ್ಲಿ ಇದೆಲ್ಲ ನೋಡಿ. ಇದೇ ಬರ್ಡೇ ಶಾಪಿಂಗ್ ಅಂತಂದ್ರೆ ನಮ್ಮ ಅಮ್ಮನ ಬರ್ಡೇ ಶಾಪಿಂಗ್ ಇದು.